ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತೇನೆ. ಈಗ ನೀವು ನನಗೆ ಮಾಡಿದ ಸಪೋರ್ಟ್ಗೆ ಎಲ್ಲರಿಗೂ ಧನ್ಯವಾದಗಳು. ಅದು ಹಲವರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಇನ್ನು ವ್ಯೂವರ್ಸ್ ಇದ್ದಾರೆ, ಅವರು ಕೂಡ ನಿಮಗೆ ನನ್ನ ವಿಡಿಯೋಸ್ಗಳು ಲೈಕ್ ಆದರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡುವವರು ನೀವು ಅದಕ್ಕೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ. ಆಗ ನಮಗೆ ನಮ್ಮ ವಿಡಿಯೋಗಳು ಹೇಗೆ ಎಂಬುದೊಂದು ನಮಗೆ ಅರಿವಾಗ್ತದೆ. ನಾವು ವಿಡಿಯೋ ಮಾಡಿ ಹಾಕ್ತೇವೆ, ಆದರೆ ನಿಮ್ಮ ಕಮೆಂಟ್ಸ್ ನೋಡಿದರೆ ನಮಗೆ ತಿಳಿತದೆ ನಮ್ಮದು ವಿಡಿಯೋ ಹೇಗೆ ಜನರಿಗೆ ಮೆಚ್ಚುಗಾಯ್ತಾ, ಅವರಿಗೆ ಸಹಾಯವಾಗ್ತದ ಅಂತ. ಅಂದರೆ ಹೆಚ್ಚಾಗಿ ನಾನು ಕೊಡುವಂಥ ಈ ವಿಡಿಯೋಗಳು ನಮ್ಮ ಜೀವನದಲ್ಲಿ ತುಂಬ ಒತ್ತಡ ಉಂಟು, ಪ್ರತಿಯೊಬ್ಬರ ಜೀವನದಲ್ಲಿ ಒತ್ತಡ ಉಂಟು. ಆದ ಕಾರಣ ಆ ಒತ್ತಡವನ್ನು ನಾವು ಹೇಗೆ ಕಡಿಮೆ ಮಾಡುವುದು, ನಾವು ಹೇಗೆ ಖುಷಿಯಾಗಿ ಸಂತೋಷದಿಂದ ಜೀವಿಸುವುದು ಎಂಬುದರ ವಿಷಯವಾಗಿ ನಾನು ಮಾಡುವುದಾಗಿದೆ. ಯಾಕೆಂದರೆ ನಾನು ಹಲವು ವರ್ಷಗಳಿಂದ, ಈಗ 30 ವರ್ಷಗಳಿಂದ ಈ ಕೆಲಸದಲ್ಲಿ ಇದ್ದೆ, ಈ ಸೇವೆಯಲ್ಲಿದ್ದೆ. ನಾನು ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಹಲವು ಜನರು ನನ್ನ ಹತ್ರ ಬರ್ತಿದ್ದು, ಹಲವು ಸ್ಟೂಡೆಂಟ್ಸ್, ವಿದ್ಯಾರ್ಥಿನಿಯರೆಲ್ಲ ಬರ್ತಾಯಿದ್ರು. ಆಗ ಅವ್ರು ನೋಡುವಾಗ ಅವರು ಒಂದಲ್ಲ ಒಂದು ಸಮಸ್ಯೆಯಿಂದ ಅವರು ಬಳಲುತ್ತಿದ್ದರು, ಹಾಗೆ ಅವರು ಕಷ್ಟದಲ್ಲಿದ್ದರು. ಅವರು ಬಂದಾಗ ನಾನು ಈ ಬೇರೆ ಬೇರೆ ನಮ್ಮ ಮನಃಶಾಸ್ತ್ರ ಚಟುವಟಿಕೆಗಳನ್ನು ಕೊಟ್ಟು ಅದರಲ್ಲಿ ಸಮಾಲೋಚನೆ ಮಾಡಿ ಅವರಿಗೆ ಖುಷಿಯಿಂದ ಇರಲಿಕ್ಕೆ ನಾನು ಅವರಿಗೆ ಸಹಾಯ ಮಾಡ್ತಿದ್ದೆ. ಆದ ಕಾರಣ ಈಗ ನಾನು ಏನು ಅನಿಸಿದ್ದೇನೆ ಹೇಳಿದರೆ, ಈ ಯೂಟ್ಯೂಬ್ ಮುಖಾಂತರ ನಾನು ಹಲವು ಜನರಿಗೆ ರೀಚ್ ಆಗಬೇಕೆಂಬುದು ನನ್ನದೊಂದು ಆಸೆ ಆಗಿದೆ. ಆದ ಕಾರಣ ಈ ಯೂಟ್ಯೂಬ್ಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ ಮತ್ತು ಹಲವರು ನನಗೆ ನೀವು ಸಪೋರ್ಟ್ ಮಾಡಿದ್ದೀರಿ. ಆದ ಕಾರಣ ನೀವು ಈಗ ಸಬ್ಸ್ಕ್ರೈಬ್ ಮಾಡಿದವರು ಬೇರೆಯವರಿಗೆ ಇದನ್ನು ಹೇಳಿಕೊಳ್ಳಿ, ಬೇರೆಯವರಿಗೆ ಇದನ್ನು ಹಂಚಿಕೊಳ್ಳಿ. ಎಲ್ಲರಿಗೂ ಇದರಿಂದ ಒಳ್ಳೆಯದು ಆಗಲಿ, ನೆಮ್ಮದಿ ಆಗಲಿ ಅಂತ ನಾನು ಎನಿಸುವುದು. ಆದ ಕಾರಣ ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗ ಇವತ್ತು ನಾನು ಏನು ಹೇಳೋದು ಹೇಳಿದರೆ, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ವಿಷಯವಾಗಿ ನಾನು ಹೇಳುವುದಾಗಿದೆ. ಅಂದರೆ ನಮಗೆ ಏನಾಗ್ತದೆ ಹೇಳಿದರೆ, ಯಾವಾಗಲೂ ನಮಗೆ ಯಾವ ಸಮಸ್ಯೆಯೂ ಬರಬಾರ್ದು ಎಂಬುದು ನಮಗೆ ಇರ್ತದೆ ಮನಸ್ಸಲ್ಲಿ ಅಲ್ವಾ. ಯಾವ ಸಮಸ್ಯೆ ಬೇಡ, ನಾವು ನೆಮ್ಮದಿಯಾಗಿರಬೇಕು, ಸಂತೋಷವಾಗಿ ಬರಬೇಕು, ಯಾವುದು ಬೇಡ ಅಂತ ಆಗ್ತದೆ. ಹೌದು, ಅದು ಸ್ವಾಭಾವಿಕವಾಗಿ ಹಾಕುವುದು. ಅಂದರೆ ಕೆಲವರಿಗೆ ಕಷ್ಟ ಮತ್ತು ಅವರ ಸಮಸ್ಯೆಗಳನ್ನು ನೋಡಿ ಅದು ಸಹಿಸಿ ಸಾಕಾಗಿ ಹೋಗ್ತದೆ, ಅಷ್ಟವರು ಖಿನ್ನತೆಗೆಲ್ಲ ಹೋಗ್ತಾರೆ. ಆದ ಕಾರಣ ಹೀಗೆ ಎಣಿಸ್ತಾರೆ. ಆದರೆ ನಮಗೆ ಒಂದು ಧನಾತ್ಮಕ ಯೋಚನೆ ಬರಬೇಕು, ಧನಾತ್ಮಕ ನಮಗೆ ಭಾವನೆಗಳು ಬರಬೇಕು. ಆದ್ದರಿಂದ ಅದಕ್ಕೆ ಈ ಚಟುವಟಿಕೆಗಳನ್ನು ನಾವು ಮಾಡಬೇಕಾಗ್ತದೆ. ಈಗ ನಮ್ಮ ಮನಸ್ಸು ಉಂಟಲ್ಲ, ಆ ಮನಸ್ಸಲ್ಲಿ ನಮ್ಮ ಮನಸ್ಸು 3 ಹಂತಗಳಲ್ಲಿ ಕೆಲಸ ಮಾಡ್ತದೆ. ಅಂದರೆ ನಾನು ಮೊದಲಿನ ವಿಡಿಯೋಗಳಲ್ಲಿ ಕೂಡ ಅದನ್ನು ಹೇಳಿದ್ದೀನಿ. ನಮ್ಮದು ಮೊದಲನೇ ಹಂತ ಯಾವುದು ಹೇಳಿದರೆ ಕಾನ್ಷಿಯಸ್, ಅಂದರೆ ಪ್ರಜ್ಞೆಯಲ್ಲಿರುವಂತಹ ಸ್ಥಿತಿ. ಎರಡನೇದು ಸಬ್ ಕಾನ್ಷಿಯಸ್, ಅಂದರೆ ಉಪಪ್ರಜ್ಞೆಯಲ್ಲಿರುವಂತಹ ಸ್ಥಿತಿ. ಮತ್ತು ಮೂರನೇದು ಅನ್ಕಾನ್ಷಿಯಸ್, ಪ್ರಜ್ಞಾಹೀನವಾಗಿರುವಂತಹ ಸ್ಥಿತಿ. ಹೀಗೆ 3 ಹಂತಗಳಲ್ಲಿ ನಮ್ಮ ಈ ಮೆದುಳು ಕೆಲಸ ಮಾಡ್ತದೆ. ನಾವು ಮನಸ್ಸು ಹೇಳ್ತೇವೆ, ಮೆದುಳು ಕೆಲಸ ಮಾಡ್ತದೆ. ಈಗ ಏನಾಗ್ತದೆ ಹೇಳಿದರೆ, ನಾವು ನಮ್ಮ ಕಾನ್ಷಿಯಸಲ್ಲಿ ಬರೀ 10% ಮಾತ್ರ ನಮ್ಮ ಬ್ರೈನ್, ನಮ್ಮ ಮೆದುಳು ಆ್ಯಕ್ಟಿವ್ ಆಗಿರೋದು, ಕೆಲಸ ಮಾಡೋದು. ಆದರೆ 90% ಅದು ಏನಾಗಿದೆ ಹೇಳಿದರೆ ನಮ್ಮ ಸಬ್ ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸಲ್ಲಿ, ಉಪಪ್ರಜ್ಞೆ ಮತ್ತು ಪ್ರಜ್ಞಾಹೀನದಲ್ಲಿ ಇರುವಂಥದ್ದು. ಆದರೆ ನಾನೀಗ ಮಾತಾಡೋದು ಹೆಚ್ಚಾಗಿ ಯಾವುದರ ವಿಷಯವಾಗಿ ಹೇಳಿದರೆ, ನಮ್ಮ ಸಬ್ ಕಾನ್ಷಿಯಸ್ ವಿಷಯವಾಗಿ, ಅಂದರೆ ನಮ್ಮ ಉಪಪ್ರಜ್ಞಾ ಸ್ಥಿತಿಯ ವಿಷಯವಾಗಿ ನಾನು ಮಾತಾಡೋದು. ಯಾಕೆಂದರೆ ನಾವು ಹುಟ್ಟಿದಂದಿನಿಂದ ನಮ್ಮಲ್ಲಿ ಹಲವು ಏನಿದೆ ಈ ಅನುಭವಗಳಿವೆ. ಸಕಾರಾತ್ಮಕ ಅನುಭವಗಳು, ನಕಾರಾತ್ಮಕ ಅನುಭವಗಳು ಕೂಡ ಇವೆ. ಈಗ ಹಾಗೆ ಹಲವು ವ್ಯಕ್ತಿಗಳ ನಮಗೆ ಅನುಭವ ಆಗಿದೆ. ಸಕಾರಾತ್ಮಕ ವ್ಯಕ್ತಿಗಳು ಹಾಗೂ ನಕಾರಾತ್ಮಕ ವ್ಯಕ್ತಿಗಳ ನಮಗೆ ಅನುಭವ ಆಗಿದೆ. ಹಾಗೆ ನಾವು ಈ ಅನುಭವಗಳು ನಮ್ಮ ಈ ಉಪಪ್ರಜ್ಞಾ ಸ್ಥಿತಿಯಲ್ಲಿ, ಮನಸ್ಸಿನ ಸ್ಥಿತಿಯಲ್ಲಿ ಇವುಗಳು ಇವೆ, ಅವುಗಳು ರೆಕಾರ್ಡ್ ಆಗಿವೆ. ಆದ ಕಾರಣ ಯಾರಿಗೆ ಈ ಸಬ್ ಕಾನ್ಷಿಯಸಲ್ಲಿ ಧನಾತ್ಮಕ, ಅಂದರೆ ಪಾಸಿಟಿವ್, ಸಕಾರಾತ್ಮಕ ಎಕ್ಸ್ಪೀರಿಯನ್ಸಸ್, ಅನುಭವಗಳು ಹೆಚ್ಚಿವೆ,
ಅವರು ಅವರ ಈಗಿನ ಜೀವನದಲ್ಲಿ ನಕಾರಾತ್ಮಕ ಅನುಭವಗಳನ್ನು ಅವರು ಹತೋಟಿಯಲ್ಲಿಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಆದರೆ ಯಾರ ಜೀವನದಲ್ಲಿ ಅವರ ಸಬ್ಕಾನ್ಷಿಯಸಲ್ಲಿ ಈ ಉಪಪ್ರಜ್ಞಾ ಸ್ಥಿತಿಯಲ್ಲಿ, ಮನಸ್ಸಿನ ಉಪಪ್ರಜ್ಞಾ ಸ್ಥಿತಿಯಲ್ಲಿ ಅವರಲ್ಲಿ ಈ ನಕಾರಾತ್ಮಕ ಸನ್ನಿವೇಶಗಳು, ನಕಾರಾತ್ಮಕ ಅನುಭವಗಳು ಅದರಲ್ಲಿ ಹೆಚ್ಚು ಇದ್ದರೆ ಅವರಿಗೆ ಈಗ ಕೂಡ ಅವರು ನಕಾರಾತ್ಮಕವಾಗಿಯೇ ಇರ್ತಾರೆ. ಅದಕ್ಕೆ ನಾನು ಈಗ ಏನು ಹೇಳಿದರೆ, ಈ ನಕಾರಾತ್ಮಕಗಳ ಅನುಭವಗಳನ್ನು, ಈ ನಕಾರಾತ್ಮಕ ಸನ್ನಿವೇಶಗಳನ್ನು ನಮ್ಮಲ್ಲಿ ಇದ್ದಂಥದ್ದು ನಾವು ಅದನ್ನು ತೆಗಿಬೋದು. ಈಗ ನೀವು ಮನೆಯಲ್ಲಿ ಏನು ಮಾಡ್ತೀರಿ ಹೇಳಿದರೆ, ನಿಮ್ಮ ಮನೆಯಲ್ಲಿ ನೀವು ಡಸ್ಟ್ಬಿನ್ನಲ್ಲಿ, ಕಸದ ತೊಟ್ಟಿಯಲ್ಲಿ ನೀವೆಲ್ಲ ಕಸವನ್ನು ಹಾಕ್ತೀವಿ ಅಲ್ವಾ. ಆಗ ಏನು ಇದಕ್ಕೆ ಒಂದು ಅರೇಂಜ್ಮೆಂಟ್ ಉಂಟಲ್ವಾ, ಏನು ಮಾಡ್ತಿದ್ದಾರೆ, ಕಾರ್ಪೊರೇಷನ್ ಇದ್ದವರು ಏನಾಗ್ತದೆ, ಅಲ್ಲಿ ಕಾರ್ಪೊರೇಷನಲ್ಲಿ ಅವರವರಿಗೆ ಪ್ರತಿ ದಿವಸ ಬಂದು ಅದನ್ನು ಕೊಂಡೋಗ್ತಾರೆ. ಹಸಿ ಕಸ ಒಣ ಕಸ ಅಂತ ಮಾಡ್ತಾರೆ ಅಲ್ವಾ. ಹಾಗೂ ಇಲ್ಲಿ ಪಂಚಾಯತಲ್ಲಿ ಕೂಡ ಹಾಗೆ ಈಗ ಅದನ್ನು ಮಾಡಿದ್ದಾರೆ. ಅವರು ಪ್ರತಿ ದಿವಸ ಬಂದು ಅವರು ಪಂಚಾಯತಲ್ಲಿ ಕೆಲಸ ಮಾಡುವವರು, ಇದಕ್ಕೆ ಅಂದರೆ ಈ ಕೆಲಸಕ್ಕೆ ಇದ್ದವರು ಕಾರ್ಮಿಕರು ಬಂದು ಅದನ್ನು ನಮ್ಮ ಮನೆಗಳಿಂದ ತಗೊಂಡು ಹೋಗ್ತಾರೆ. ಈಗ ಎಣಿಸ್ಕೊಳ್ಳಿ, ನೀವು ಈ ಕಸವನ್ನು, ಈ ಗಾರ್ಬೇಜನ್ನು ನೀವು ಮನೆಯಲ್ಲಿ ಇಟ್ಟುಕೊಂಡ್ರೆ ಏನಾಗ್ತದೆ, ಅದು 2ನೇ ದಿವಸ ಮುನಸ ಅದು ವಾಸನೆ ಬರ್ತದೆ. ಮತ್ತೊಂದು 2 ದಿವಸ ಇದ್ದದರಲ್ಲಿ ಹುಳ ಬೀಳ್ತದೆ, ನಮಗೆ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಹಾಗೆ ನಮ್ಮ ಈ ಉಪಪ್ರಜ್ಞಾ ಮನಸ್ಸುಂಟಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಉಂಟಲ್ಲ, ಅದು ಹಾಗೇನೆ. ಅಂದರೆ ಅದರಲ್ಲಿ ನಾವು ತುಂಬಿಟ್ಟಂತಹ ಗತ ಜೀವನದ ಈ ನಕಾರಾತ್ಮಕ ಸನ್ನಿವೇಶಗಳು, ಅನುಭವಗಳು ಅದೆಲ್ಲ ಅದರಲ್ಲಿ ಇವೆ. ಈಗ ಅದನ್ನು ನಾವು ತೆಗಿಬೇಕಾಗ್ತದೆ, ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಹೇಗೆ ತೆಗೆಯುವುದು, ನಾನು ಮೊನ್ನೆ ಒಂದು ಟಾಕ್ ಕೊಡುವಾಗ ಇದರ ವಿಷಯವಾಗಿ ನಾನು ಹೇಳ್ತಾ ಇದ್ದೆ. ನಾನೊಂದು ಟಾಕ್ ಕೊಡ್ತಾ ಇದ್ದೆ. ಆಗ ಒಬ್ಬರು ಕೇಳಿದರು, ಡಾಕ್ಟರ್ ಸಿಸ್ಟರ್, ಅದನ್ನು ನಾವು ಆ ಗಾರ್ಬೇಜನ್ನು ಹೇಗೆ ತೆಗೆಯುವುದಂತ. ಅದು ಒಳ್ಳೆಯ ಕ್ವೆಶ್ಚನ್. ಅವರಿಗೆ ಅದು ತಿಳಿಯಿತು ಹೇಗೆ ತೆಗಿಬೇಕು. ಈಗ ಈ ವಿಡಿಯೋ ನಮ್ಮಲ್ಲಿದ್ದ ಆ ಗಾರ್ಬೇಜನ್ನು ಹೇಗೆ ತೆಗಿಬೇಕು ಎಂಬುದನ್ನು ನಾನು ತಿಳಿಸಿಕೊಡೋದು. ಆದ ಕಾರಣ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಉದಾಹರಣೆ ಹೇಳೋದಾದರೆ, ನಮ್ಮ ಹತ್ರ ಈಗ ಕಂಪ್ಯೂಟರ್ ಉಂಟು, ಲ್ಯಾಪ್ಟಾಪ್ ಉಂಟು, ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಉಂಟು. ಇದೆಲ್ಲ ಏನಾಗ್ತದೆ ಹೇಳಿದರೆ, ಅದರಲ್ಲಿ ನಾವು ತುಂಬ ಫೈಲ್ಸ್ ಇರ್ತದೆ. ಈಗ ಮೊಬೈಲ್ ಏನಾಗ್ತದೆ, ಸ್ಮಾರ್ಟ್ ಫೋನ್ ಏನಾಗ್ತದೆ, ಅದು ಫೈಲ್ಸ್ ತುಂಬಿದ ಕೂಡಲೇ ಅದು ಹ್ಯಾಂಗ್ ಆಗಿಬಿಡ್ತದೆ, ಮತ್ತು ಏನಿಲ್ಲ, ಅದು ಸತ್ತೋಗ್ತದೆ. ಅದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹಳತ್ತಿದ್ದಂಥ ಎಲ್ಲ ಫೈಲ್ಗಳನ್ನು ನಾವು ಡಿಲೀಟ್ ಮಾಡಬೇಕು. ಹಾಗೆಯೇ ಕಂಪ್ಯೂಟರಲ್ಲಿ ಕೂಡ ನಾವು ಹಳತ್ತಿದ್ದದನ್ನು ಡಿಲೀಟ್ ಮಾಡಬೇಕು. ಫೋಟೋಗಳನ್ನು, ಅದು ಫೈಲ್ಗಳನ್ನು ಎಲ್ಲ ಡಿಲೀಟ್ ಮಾಡಬೇಕು. ಕಂಪ್ಯೂಟರಲ್ಲಿ ಕೂಡ ಹಾಗೆ, ನಮ್ಮ ಮೊಬೈಲಲ್ಲಿ ಕೂಡ ಹಾಗೆ, ಇನ್ನು ಬೇರೆ ಯಾವುದೆಲ್ಲ ಉಂಟಲ್ಲ ಅದರಲ್ಲಿ, ಅದು ಲ್ಯಾಪ್ಟಾಪು, ಅದರಲ್ಲೆಲ್ಲ ಹೀಗೆ ಮಾಡಬೇಕು, ನಾವು ಡಿಲೀಟ್ ಮಾಡಬೇಕಾಗ್ತದೆ. ಈಗ ನಮ್ಮ ಸಬ್ಕಾನ್ಷಿಯಸಲ್ಲಿ ಇದ್ದಂತಹ ಈ ನಕಾರಾತ್ಮಕ ಅನುಭವಗಳನ್ನು, ಈ ನಕಾರಾತ್ಮಕ ಸನ್ನಿವೇಶಗಳನ್ನು ನಾವು ಈಗ ಡಿಲೀಟ್ ಮಾಡಲಿಕ್ಕೆ ಕಲಿಬೇಕು. ಆಯಿತು. ಈಗ ಅದಕ್ಕೆ ನಾನು ಏನು ಮಾಡಿದ್ದೇನೆ ಹೇಳಿದರೆ, ಇದು ಧನಾತ್ಮಕ ದೃಢೀಕರಣ. ಈ ಧನಾತ್ಮಕ ದೃಢೀಕರಣ ಎಂಬುದು ಬಹಳ ಪ್ರಾಮುಖ್ಯವಾದ ಒಂದು ಚಟುವಟಿಕೆಯಾಗಿದೆ. ಈ ನಮ್ಮ ಉಪಪ್ರಜ್ಞಾ ಮನಸ್ಸಿನಿಂದ ನಾವು ಈ ನಮ್ಮ ನಕಾರಾತ್ಮಕ ಸನ್ನಿವೇಶಗಳನ್ನು ನಾವು ಅದನ್ನು ಅಳಿಸ್ಬೋದು, ಅದನ್ನು ಡಿಲೀಟ್ ಮಾಡ್ಬೋದು, ಅಳಿಸ್ಬೋದು. ಅಂದರೆ ನಾವು ಪ್ರತಿ ದಿವಸ ಈ ಧನಾತ್ಮಕ ದೃಢೀಕರಣಗಳನ್ನು ನಾವು ಹೇಳುವಾಗ ನಮ್ಮ ಸಬ್ಕಾನ್ಷಿಯಸಲ್ಲಿ ಇದ್ದಂತಹ ಆ ನಕಾರಾತ್ಮಕ ಸನ್ನಿವೇಶಗಳು ಸ್ವಲ್ಪ ಡಿಲೀಟ್ ಆಗಿ ಹೋಗ್ತದೆ. ಆಗ ಏನಾಗ್ತದೆ, ಕ್ರಮೇಣ ನಮ್ಮ ವ್ಯಕ್ತಿತ್ವ ಧನಾತ್ಮಕವಾಗಿ ಬದಲಾಗ್ತದೆ. ನಮ್ಮ ಮನಸ್ಸು ಕೂಡ ಧನಾತ್ಮಕವಾಗಿ ಅದು ಮಾರ್ಪಾಡಾಗ್ತದೆ. ಆದ ಕಾರಣ ಈಗ ನಾನು ಇದು ಈ ಬೆಳಗಿನ ಧನಾತ್ಮಕ ಈ ಚಟುವಟಿಕೆಯನ್ನು ಕೊಡ್ತೀನಿ. ಧನಾತ್ಮಕ ದೃಢೀಕರಣವನ್ನು ಉಚ್ಚಾರಣೆಯ ಈ ಚಟುವಟಿಕೆ ಕೊಡ್ತೀನಿ. ಈಗ ನೀವೇನು ಮಾಡಬೇಕು ಹೇಳಿದರೆ, ನೀವೊಂದು ರಿಲ್ಯಾಕ್ಸ್ ಪಾಸ್ಚರ್ ತಗೊಳ್ಬೇಕು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಬೇಕು. ನಿಮ್ಮ ಚೇರಲ್ಲಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ.
ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ನಿಮ್ಮ ತೊಡೆ ಮೇಲೆ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ತಲೆ ಸೀಲಿಂಗಿಗೆ ಸ್ಟ್ರೇಟ್ ಆಗಿಡಿ. ಹೀಗೆ ಪ್ಯಾರಲಲ್ ಹೇಳ್ತಾರೆ, ಹೀಗೆ ಇಡಿ, ಸಮವಾಗಿ ಇಡಿ ಮತ್ತು ನೆಟ್ಟಗೆ ಕೂತ್ಕೊಳ್ಳಿ. ಮತ್ತು ನಿಮ್ಮ ರಿಲ್ಯಾಕ್ಸ್ ಆಗಿ, ನಿಮ್ಮ ಬಾಡಿ ರಿಲ್ಯಾಕ್ಸ್, ಮನಸ್ಸು ರಿಲ್ಯಾಕ್ಸ್ ಆಗಬೇಕು. ಮತ್ತು ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ, ಉಸಿರಾಟದ ಮೇಲೆ. ಈಗ ನಾನು ಹೇಳಿದ ಹಾಗೆ ಮಾಡಿ, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಉಸಿರಾಟವನ್ನು ಒಳಗೆ ತಗೊಳ್ಳಿ ಹಾಗೂ ಉಸಿರಾಟವನ್ನು ಹಿಡ್ಕೊಳ್ಳಿ. ಉಸಿರಾಟ ಹೊರಗೆ ಬಿಡಿ. ಉಸಿರಾಟ ತಗೊಳ್ಳಿ, ಹಿಡ್ಕೊಳ್ಳಿ, ಬಿಡಿ. ಉಸಿರಾಟ ತಗೊಳ್ಳಿ, ಹಿಡ್ಕೊಳ್ಳಿ, ಬಿಡಿ. ಈಗ ಹೀಗೆ ಅದನ್ನು ಪುನರಾವರ್ತಿಸಿರಿ. ಉಸಿರಾಟವನ್ನು ಪುನರಾವರ್ತಿಸಿರಿ. ಸೈಲೆಂಟಾಗಿ, ಮೌನವಾಗಿ ನಿಂತು ನಿಮ್ಮ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಉಸಿರಾಟ ಕ್ರಿಯೆಯನ್ನು ಪುನರಾವರ್ತಿಸಿರಿ. ನಿಮ್ಮ ಮನಸ್ಸು ಉಪಪ್ರಜ್ಞಾ ಸ್ಥಿತಿಗೆ ಹೋಗಬೇಕು, ಸಬ್ಕಾನ್ಷಿಯಸ್ಗೆ ಹೋಗಬೇಕು. ಆಗ ಈ ನಾವು ಹೇಳಿದ ಧನಾತ್ಮಕ ದೃಢೀಕರಣಗಳು ಅಲ್ಲಿ ರೆಕಾರ್ಡ್ ಆಗ್ತವೆ. ನಮ್ಮ ಹಳೆ ನಕಾರಾತ್ಮಕ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್, ಸನ್ನಿವೇಶಗಳು, ಅನುಭವಗಳು ಅಳಿಸಿ ಹೋಗ್ತವೆ. ನಾನು ಹೇಳಿದ್ದನ್ನು ನೀವು ಹೇಳಬಹುದು ಅಥವಾ ನೀವು ಮನಸ್ಸಲ್ಲೇ ಕೇಳಬಹುದು, ಹೇಗೂ ಮಾಡಬಹುದು. ನಾನು ಪ್ರೀತಿಯ ವ್ಯಕ್ತಿ. ನಾನು ಪ್ರೀತಿಯ ವ್ಯಕ್ತಿ. ನಾನು ನನ್ನ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಸಾಧಿಸಬಹುದು. ನಾನು ನನ್ನ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಸಾಧಿಸಬಹುದು. ಈ ಹೊಸ ದಿವಸಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಹೊಸ ದಿವಸಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ದಿವಸದಲ್ಲಿ ಬರುವ ಅವಕಾಶಗಳಿಗಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ನನ್ನ ದಿವಸದಲ್ಲಿ ಬರುವ ಅವಕಾಶಗಳಿಗಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ನನ್ನ ದೇಹವನ್ನು ಮೆಚ್ಚುತ್ತೇನೆ. ನಾನು ನನ್ನ ದೇಹವನ್ನು ಮೆಚ್ಚುತ್ತೇನೆ. ನನ್ನ ದೇಹ ಮಾಡುವಂಥ ಎಲ್ಲ ಕೆಲಸವನ್ನು ನಾನು ಮೆಚ್ಚುತ್ತೇನೆ. ನನ್ನ ದೇಹ ಮಾಡುವಂತಹ ಎಲ್ಲ ಕೆಲಸಗಳನ್ನು ನಾನು ಮೆಚ್ಚುತ್ತೇನೆ. ನಾನು ನನ್ನ ಜೀವನದಲ್ಲಿ ಸಿಗುವ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಸಿಗುವಂತಹ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ದಿನ ಹೊಸ ದಿನವಾಗಿದೆ, ಅವಕಾಶಗಳಿಂದ ತುಂಬಿದೆ. ಈ ದಿನ ಹೊಸ ದಿನವಾಗಿದೆ, ಅವಕಾಶಗಳಿಂದ ತುಂಬಿದೆ. ನಾನು ಈ ಜೀವನವನ್ನು ಜೀವಿಸಲು ಅರ್ಹನಾಗಿದ್ದೇನೆ. ನಾನು ಈ ಜೀವನವನ್ನು ಸಂತೋಷದಿಂದ ಜೀವಿಸಲು ಅರ್ಹನಾಗಿದ್ದೇನೆ.
ನಾನು ಈ ಜೀವನವನ್ನು ಸಂತೋಷದಿಂದ ಜೀವಿಸಲು ಅರ್ಹನಾಗಿದ್ದೇನೆ. ನಾನು ಈ ಜೀವನದಲ್ಲಿ ಬದುಕಲು, ಕಲಿಯಲು, ಬೆಳೆಯಲು ಅರ್ಹನಾಗಿದ್ದೇನೆ. ನಾನು ಈ ಜೀವನದಲ್ಲಿ ಬದುಕಲು, ಕಲಿಯಲು, ಬೆಳೆಯಲು ಅರ್ಹನಾಗಿದ್ದೇನೆ. ನಾನು ಇಂದು ಉತ್ತಮ ಆಯ್ಕೆಗಳನ್ನು ಮಾಡಲು ಇಚ್ಛಿಸುತ್ತೇನೆ. ನಾನು ಇಂದು ಉತ್ತಮ ಆಯ್ಕೆಗಳನ್ನು ಮಾಡಲು ಇಚ್ಛಿಸುತ್ತೇನೆ. ಇಂದಿನಿಂದ ನಾನು ಧನಾತ್ಮಕ ಅಂಶಗಳನ್ನು ಮಾತ್ರ ಗಮನಿಸುತ್ತೇನೆ. ಇಂದಿನಿಂದ ನಾನು ಧನಾತ್ಮಕ ಅಂಶಗಳನ್ನು ಮಾತ್ರ ಗಮನಿಸುತ್ತೇನೆ. ಇಂದಿನಿಂದ ನಾನು ನನ್ನ ದೊಡ್ಡ ಗುರಿಗಳ ಹತ್ರ ಚಿಕ್ಕ ಹಂತಗಳನ್ನು ತೆಗೆದುಕೊಳ್ಳುತ್ತೇನೆ. ಇಂದಿನಿಂದ ನಾನು ನನ್ನ ದೊಡ್ಡ ಗುರಿಗಳ ಹತ್ರ ಚಿಕ್ಕ ಹಂತಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ನನ್ನ ಜೀವನದಲ್ಲಿ ಬರುವುದನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ. ನಾನು ನನ್ನ ಜೀವನದಲ್ಲಿ ಬರುವುದನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ. ನಾನು ಸಂತೋಷದಿಂದಿರಲು ಪಾತ್ರನಾಗಿದ್ದೇನೆ. ನಾನು ಸಂತೋಷದಿಂದಿರಲು ಪಾತ್ರನಾಗಿದ್ದೇನೆ. ನಾನು ಖುಷಿಯಿಂದ ನೆಮ್ಮದಿಯಿಂದಿರಲು ಪಾತ್ರನಾಗಿದ್ದೇನೆ. ನಾನು ಖುಷಿಯಿಂದ ನೆಮ್ಮದಿಯಾಗಿರಲು ಪಾತ್ರನಾಗಿದ್ದೇನೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ಧನಾತ್ಮಕ ಚಿಂತನೆ ನನ್ನ ಜೀವನದಲ್ಲಿ ಹರಿದು ಬರುತ್ತದೆ. ಧನಾತ್ಮಕ ಚಿಂತನೆ ನನ್ನ ಜೀವನದಲ್ಲಿ ಹರಿದು ಬರುತ್ತದೆ. ಧನಾತ್ಮಕ ಜೀವನ ನನ್ನಲ್ಲಿ ಹರಿದು ಬರುತ್ತದೆ. ಧನಾತ್ಮಕ ಜೀವನ ನನ್ನಲ್ಲಿ ಹರಿದು ಬರುತ್ತದೆ. ನನ್ನ ಜೀವನದ ಪ್ರತಿ ಕ್ಷಣವೂ ನನ್ನ ಬೆಳವಣಿಗೆ ಸಾಧ್ಯವಾಗಿದೆ. ನನ್ನ ಜೀವನದ ಪ್ರತಿ ಕ್ಷಣವೂ ನನ್ನ ಬೆಳವಣಿಗೆ ಸಾಧ್ಯವಾಗಿದೆ. ಈಗ ನಿಮಗೆ ಶಾಂತಿ ಸಿಗ್ಬೋದು, ನೆಮ್ಮದಿಯಿಂದ ಇರ್ಬೋದು. ಇದನ್ನು ನೀವು ಅನುಭವಿಸಿ. ಕೆಲವು ಸಮಯ ನೀವು ಮೌನದಿಂದ ಇದ್ದು ನಿಮ್ಮಲ್ಲಿ ಇದ್ದಂತಹ ಈ ನೆಮ್ಮದಿಯನ್ನು ನೀವು ಅನುಭವಿಸಿ. ಈ ನೆಮ್ಮದಿಯಿಂದ ನೀವು ಈ ದಿವಸವನ್ನು ಕಳೆಯಿರಿ. ಸಂತೋಷದಿಂದ ಖುಷಿಯಿಂದ ಈ ದಿವಸವನ್ನು ಕಳೆಯಿರಿ. ಯಾವುದು ನಿಮ್ಮಲ್ಲಿ ಬಂದಂತನ್ನು ನೀವು ಅದನ್ನು ಸ್ವೀಕರಿಸಿರಿ ಮತ್ತು ಕೃತಜ್ಞತೆ ಭಾವದಿಂದ ಇರಿ. ಓಕೆ ಸ್ನೇಹಿತರೆ, ಈಗ ನೀವು ರಿಲ್ಯಾಕ್ಸ್ ಆಗಿ ಕೈಕಾಲೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಿ. ನೀವು ಹೀಗೆ ಸುಮ್ಮನೆ ಕೂತ್ಕೊಂಡಿದ್ರೆ ಸ್ವಲ್ಪ ದೇಹದಲ್ಲಿ ರಕ್ತ ಚಲನೆ ಆಗಲಿ. ಅನಂತರ ನಿಮಗೆ ಸ್ನೇಹಿತರೆ, ಆಲ್ ದ ಬೆಸ್ಟ್. ನೀವು ಯಾವಾಗಲೂ ಖುಷಿಯಿಂದ ಇರಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ದೇವರ ಆಶೀರ್ವಾದಗಳು ಬರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ.
ಹಾಗೂ ಅಲ್ಲಿ ಕಮೆಂಟಲ್ಲಿ ಏನಾದರೂ ಹಾಕಿ ಕಮೆಂಟಲ್ಲಿ ಹಾಕಿ ವಿಡಿಯೋ ಹೇಗಾಯಿತು ನಿಮಗೆ. ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಆಗ ನನಗೆ ಈ ಹಲವು ವಿಡಿಯೋಗಳನ್ನು ಇಂತಹ ಹಲವು ವಿಡಿಯೋಗಳನ್ನು ಮಾಡುವಂಥ ಅವಕಾಶ ನನಗೆ ಸಿಗ್ತದೆ. ನೀವು ಕಮೆಂಟ್ ಹಾಕಿದರೆ ನನಗೆ ಈ ವಿಡಿಯೋಗಳು ಹೇಗೆ ಎಂಬುದು ನನಗೆ ಒಂದು ಅರ್ಥ ಆಗ್ತದೆ. ಲೈಕ್ ಕೊಟ್ಟರು ನಮಗೆ ಅರ್ಥ ಆಗ್ತದೆ ನಿಮಗೆ ಅದು ಉಪಯೋಗವಾಯಿತು ಅಂತ. ಅಂದರೆ ಇದು ಒಂದು ಹೊಸ ಥರದ ವಿಧಾನ ನಮಗೆ ಇಲ್ಲಿ ಈಗ ಇದು ಒಂದು ಹೊಸ ಥರದ ವಿಧಾನ. ಇದು ಎಲ್ಲರಿಗೆ ತಿಳಿಯಲಿಕ್ಕೆ ಸ್ವಲ್ಪ ಸಮಯ ಹೋಗ್ತದೆ. ಅದಕ್ಕೆ ನಾನು ಪ್ರಯತ್ನ ಮಾಡೋದು ಇದು ಎಲ್ಲರಿಗೂ ಹೋಗಲಿ. ಅಂದರೆ ಇದು ಇಂದಿನ ಇದೊಂದು ಪ್ರಯೋಗ, ಅದು ಎಲ್ಲರಿಗೂ ಭಾಳ ಜನರಿಗೆ ಇದು ಸಹಾಯವಾಗಿದೆ. ಹಾಗೂ ನಿಮಗೂ ಸಹಾಯವಾಗಲಿ ಅಂತ ನಾನು ಎಣಿಸೋದು. ಓಕೆ, ಆದ ಕಾರಣ ಎಲ್ಲರಿಗೂ ನಮಸ್ಕಾರ.